ಬಳಗದ ವತಿಯಿಂದ ವಳಲಹಳ್ಳಿ ಗ್ರಾಮ ಪಂಚಾಯಿತಿಯ ಹಿರಿಯರು ಕೊಡಿಗೆಯ ಶ್ರೀ ಎಚ್.ಡಿ. ದೇವೇಗೌಡರ ಸಾರ್ವಜನಿಕರ ಸಮುದಾಯ ಭವನದಲ್ಲಿ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ 2ನೇ ವರ್ಷದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು 29/11/2024 ಶುಕ್ರವಾರದಂದು ಏರ್ಪಡಿಸಲಾಗಿತ್ತು. ಇನ್ನು ಈ ಉಚಿತ ಶಿಬಿರಕ್ಕೆ ಹೆತ್ತೂರು ಹೋಬಳಿಯ ಸುತ್ತಮುತ್ತಲಿನ ಗ್ರಾಮದಿಂದ ಸುಮಾರು 500ಕ್ಕೂ ಹೆಚ್ಚು ಜನರು ನೇತ್ರ ತಪಾಸಣೆ ಹಾಗೂ ಅಧಿಕ ರಕ್ತದ ಒತ್ತಡ ಹಾಗೂ ಮಧುಮೇಹಕ್ಕೆ ಸಂಬಂಧಿಸಿದಂತೆ ತಪಾಸಣೆ ಮಾಡಿಸಿಕೊಂಡರು. ಇದರಲ್ಲಿ 37 ಜನರನ್ನ ನೇತ್ರ ಶಸ್ತ್ರಚಿಕಿತ್ಸೆಗೆ ಬಳಗದ ವತಿಯಿಂದ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. 2 ದಿನಗಳ ಕಾಲ ನುರಿತ ಕಣ್ಣಿನ ತಜ್ಞರಿಂದ ತಪಾಸಣೆ ನಡೆಸಿ 34 ಜನರಿಗೆ ನೇತ್ರ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸಿ ಇಂದು ನೇತ್ರ ಶಸ್ತ್ರಚಿಕಿತ್ಸೆ ಆದ ಶಿಬಿರಾರ್ಥಿಗಳು ತಮ್ಮ ಊರಿಗೆ ಶ್ರೀ ಆದಿಚುಂಚನಗಿರಿ ವಾಹನದಲ್ಲಿ ಉಲ್ಲಾಸಭರಿತರಾಗಿ ತಮ್ಮ ಊರಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶಿವಕುಮಾರ್ ಹಾಗೂ ಶಿಬಿರಾರ್ಥಿಗಳು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಆಸ್ಪತ್ರೆಗೆ ಸುಮಾರು 37 ಮಂದಿಗೆ ಕಣ್ಣಿನ ಪರೀಕ್ಷೆ ನಾವು ಬಳಗದ ವತಿಯಿಂದ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು ಅವ್ರಿಗೆಲ್ಲರಿಗೂ ಒಂದು ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಉಚಿತವಾಗಿ ಆಸ್ಪತ್ರೆ ವತಿಯಿಂದ ನಾವು ನೀಡಿದೆ. ಎಲ್ಲರಿಗೂ ಒಳ್ಳೆಯ ಚಿಕಿತ್ಸೆ ಆಗಿದೆ. ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದಂಥ ಸ್ನೇಹಿತರ ಬಳಗಕ್ಕೆ ನಾನು ಅಭಿನಂದಿಸ್ತಾ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಅವರು ಸಹಾಯ ಮಾಡಿ ಅಂತ ಕೇಳ್ಬೋದು. ಸ್ನೇಹಿತರ ಬಳಗದ ವತಿಯಿಂದ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಗೆ ಸುಮಾರು ಒಂದು 37 ಜನನ ಈ ವರ್ಷ ಇಲ್ಲಿ ಕಳಿಸಿದ್ದಾರೆ. ಇದೇ ಥರ ಕಳೆದ ವರ್ಷವೂ ಒಂದು ಕ್ಯಾಂಪ್ ಮಾಡಿ ಭಾಳ ಸಕ್ಸಸ್ ಆಗಿ ಆಪರೇಷನ್ ಕಳಿಸ್ಕೊಟ್ಟಿದ್ವಿ. ಇದರಲ್ಲಿ ಇದು ಮಾಡ್ಕೊಂಡು ಈ ಥರ ಕ್ಯಾಂಪು ಇನ್ನೂ ಚೆನ್ನಾಗಿ ಮಾಡಲಿ, ಜನಗಳಿಗೆ ಸ್ನೇಹಿತರ ಬಳಗದ ವತಿಯಿಂದ ಚೆನ್ನಾಗಿ ಅನುಕೂಲ ಆಗಲಿ ಎಲ್ಲರಿಗೂ. ಸರ್, ಇಲ್ಲಿ ಆಸ್ಪತ್ರೆಗೆ ಬಂದಿದ್ವಿ. ನಮ್ಮ ಒಳ್ಳೊಳ್ಳೆಯದು ಸಾರು ಮತ್ತು ನಮ್ಮ ಶಿವನ್ ಸಾರು ಎಲ್ಲ ಒಳ್ಳೆ ಮಾಡೋರು. ಶಿವನ್ ಕುಮಾರ್ ಅವರು ಎಲ್ಲನೂ ಚೆನ್ನಾಗಿ ನೋಡ್ಕೊಂಡವ್ರೆ. ಊಟ ತಿಂಡಿ ಬೆಡ್ಡು ಮಲಗೋಕ್ಕೆ ಸೌಕರ್ಯ ಎಲ್ಲನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ತೊಂದರೆ ಮಾಡಲಿಲ್ಲ. ಚೆನ್ನಾಗಿ ಊಟ ನಿದ್ರೆ ಎಲ್ಲ ಮಾಡ್ಯವ್ರೆ. ಎಲ್ಲ ಸೌಕರ್ಯ, ನೀರು ಸೌಕರ್ಯ ಎಲ್ಲ ಚೆನ್ನಾಗಿದೆ. ಎಲ್ಲನೂ ಚೆನ್ನಾಗಿ ಕೊಟ್ಟು ನಮ್ಮ ಒಳ್ಳೊಳ್ಳೆಯವರೆಲ್ಲ ಬಸ್ಸು ಮಾಡಿ ಶಿವನ್ ಸಾರು ಬಸ್ ಕಳಿಸಿದ್ರು, ಶಿಬಿರ ಮಾಡಿದರು. ಭಾರಿ ನೀಟಾಗಿ ಮಾಡಿ ಎಲ್ಲನೂ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಸರ್. ಎಲ್ಲರಿಗೂ ಒಳ್ಳೆಯದಾಗಿದೆ. ಇನ್ನು ಮುಂದಕ್ಕೂ ಇದೇ ಥರ ನಡ್ಕೊಳ್ತೀವಿ. ನನ್ನ ಮಾಮೂಲಿ ಜೀವನ ಕೆಲಸ ತೊಂದರೆ ಆಗಿತ್ತು. ಇಲ್ಲಿ ಬಂದು ನಾವು ಉಚಿತವಾಗಿ ಆಪರೇಷನ್ ಮಾಡಿದ್ರು. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಕೂಡ ಭಾಳ ಚೆನ್ನಾಗಿ ಆತ್ಮೀಯತೆಯಿಂದ ಮನೆಯಲ್ಲಿದ್ದಾಗ ನಮ್ಮನ್ನು ನೋಡಿಕೊಂಡ್ರು. ಅದಕ್ಕಾಗಿ ಈ ಸಂಸ್ಥೆಯಲ್ಲೂ ನಾವು ನಮ್ಮ ನಮ್ಮ ಆಸ್ಪತ್ರೆಯಲ್ಲಿ ಭಾರಿ ಜನ ನೋಡಿದ್ರು, ನಮ್ಮ ತುಂಬ ಗಮನಿಸಿದ್ರು. ಒಳ್ಳೆ ನಮ್ಮನ್ನು ಕರ್ಕೊಬಂದು ತುಂಬ ಚೆನ್ನಾಗಿ ನೋಡಿದರು. ಎಲ್ಲರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿ ನೋಡಿದರು ನಮ್ಮನ್ನು. ತಲೆಗೆ ಸ್ನಾನ ಮಾಡಬಾರ್ದು, ಮತ್ತು ಧೂಳು ಹೊಗೆ ಅಲ್ಲಿ ಎಲ್ಲೂ ಓಡಾಡಬಾರ್ದು ಅಂತ ಒಂದು ತಿಂಗಳು ಕರೆಕ್ಟಾಗಿ ಸ್ನಾನವೇ ಮಾಡಬಾರ್ದು. ಇಲ್ಲಿ ನೀರು ಕಣ್ಣಿಗೆ ನೀರು ಎಲ್ಲೂ ಬೀಳಬಾರ್ದು. ಕ್ಲೀನಾಗಿ ಎಲ್ಲ ನೋಡ್ತಾರೆ. ಅದು 20 ನಿಮಿಷ ಆದಮೇಲೆ ಒಂದ್ಸರಿ ಚೆಕ್ ಮಾಡಿಸ್ತಾರೆ. ಆ ಥರ ಏನಾಗುತ್ತೆ ನೀವು ಹೇಳ್ಬೇಕು.